ಹೊಗೆನ ಹೆಂಗ್ ಮಾಡ್ತಾರ ಗೊತ್ತಾ, ನೀರಲ್ಲೇ ಹೊಗೆ ಕ್ರಿಯೇಟ್ ಮಾಡಿ. ಬೈ ಬ್ಯಾಂಕಾಕು ಆಕ್ಚುಲಿ ಬ್ಯಾಂಕಾಕ್ ಅಂತ ಅಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಥೈಲ್ಯಾಂಡು ನಮ್ಮ ಇಂಡಿಯಾಗಿಂತ ಡೆವಲಪ್ಡು. ಯಾಕೆಂದ್ರೆ ಇಂಡಿಯಾದು ₹1 ಇಲ್ಲಿ 50 ಪೈಸೆ ಲೆಕ್ಕ. ಅಂದ್ರೆ ಈ ಬ್ಯಾಂಕಾಕು ನಮ್ಗಿಂತ ಬೆಳವಣಿಗೆ ಆಗಿದ್ದಾರೆ. ಆಮೇಲೆ ಏನ್ ಗೊತ್ತಾ, ಈ ಬ್ಯಾಂಕಾಕಲ್ಲಿ ಇನ್ನೊಂದು ಉರಿಯೋ ವಿಷಯಗಳು, ಟ್ರಾಫಿಕ್ ರೂಲ್ಸ್ನ ಎಷ್ಟು ಹಡಲ್ ಮಾಡ್ಬಿಟ್ಟವ್ರೆ ಅಂದ್ರೆ ಹೆವಿ ಸೌಂಡ್ ಇಟ್ಕೊಂಡು ಗಾಡಿಗಳು ನೋಡಿಸ್ತಾರೆ. ಸೆಕೆಗೆ ಬ್ಯಾಂಕಾಕಲ್ಲಿ ಮುಖ ತೊಳೆದು ಸಾಕಾಗಿ ಹೋಗೈತೆ. ಬಂದಿದೀವಿ ಈಗ ಈ ಬ್ಯಾಂಕಾಕ್ದು ರೈಲ್ವೆ ಸ್ಟೇಷನ್ ಹತ್ರ. 2 ರೈಲ್ವೆ ಸ್ಟೇಷನ್ ಐತೆ. ಇದು ಹಳೆ ರೈಲ್ವೆ ಸ್ಟೇಷನ್ ಅಂತೆ. ಎಷ್ಟು ದೊಡ್ಡದು ಗುರು, ಹೊರಗಡೆಯಿಂದ ಸಿಕ್ಕಾಬಟ್ಟೆ ದೊಡ್ಡ ರೈಲ್ವೆ ಸ್ಟೇಷನು. ಸರಿ ಆಯಿತು, ಒಳಗೆ ಬಂದ್ವಿ. ಒಳಗೆ ಬಂದ್ರೆ ತಾನೇ ಇದೇನು ರೈಲ್ವೆ ಸ್ಟೇಷನ್ ಥರನ ಐತೆ. ಏನು ಸ್ಲೀಪರ್ ಟಿಕೆಟ್ ಇಲ್ಲ, ಆ್ಯಕ್ಚುಲಿ 3rd ಕ್ಲಾಸ್ ಟಿಕೆಟ್ ಅಂತೆ. ಕುತ್ಕೊಂಡು ಹೋಗ್ಬೇಕು, 12 ಅವರ್, ರಾತ್ರಿ ಬೇರೆ. ಬಟ್ ಆದ್ರೂ ತೊಂದರೆ ಇಲ್ಲ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನೋಡಿ ಅವೆಲ್ಲ ಟಿಕೆಟ್ ಕೌಂಟ್ರುಗಳು. ಅಲ್ಲೋಗಿ ಟಿಕೆಟ್ ತೊಗೋಬೇಕು. ನಮ್ದು ಆಲ್ರೆಡಿ ಟಿಕೆಟ್ ತೊಗೊಂಡಾಗಿದೆ. ಇನ್ನು ಇದು ವೆಯ್ಟಿಂಗ್ ಏರಿಯಾ. ಹೊರಗಡೆ ಟಿಕೆಟ್ ತೊಗೊಂಡು ಕಾಯೋದು, ಇದು ಟ್ರೈನ್ ಹೋಗೋಕ್ಕಿಂತ ಮುಂಚೆ ಕಾಯೋದು. ಏನು ಬೈ ಇದು ನಿಜವಾಗ್ಲೂ ನಂಗೆ ರೈಲ್ವೆ ಸ್ಟೇಷನ್ ಅನ್ಸಿಲ್ಲ. ಎಲ್ಲಿ ನೋಡಿದ್ರು AC ಹಂಗೆ ಫುಲ್ಲು ಕೂಲ್ ಆ್ಯಂಡ್ ಕೂಲಾಗಿ ಇಟ್ಬಿಟ್ಟವ್ರೆ. ಬೈ ಇಲ್ಲಿ ಸೇಮ್ ಈ ಏರ್ಪೋರ್ಟ್ ಸಿಸ್ಟಮೇ ಇರೋದು. ಆ್ಯಕ್ಚುಲಿ 11:30ಗೆ 11 ಗಂಟೆಗೆ ಟ್ರೈನ್ ಅಂದರೆ 10:30ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತಂತೆ. ಇಷ್ಟು ದಿನದವರೆಗೂ ನಮ್ಗೊಂದು ಡೌಟ್ ಇತ್ತು, ಯಾಕೆ ಅದೇ ಫಾರಿನರ್ ಸಿಗ್ಲಿಲ್ಲ. ನೀವು ಯಾವ್ರವರು? ಬೆಳ್ತಂಗಡಿ. ಇವನ್ ಈ ಜನರೇಷನ್ ನೇಮ್ Felipe, nice to meet you. Felipe, your name bro? Joel. I'm Joel. Joe, get your passports, okay? Okay. ನಮ್ಮ ಟ್ರೈನ್ ಹೋಗೋ ಟೈಮ್ ಬಂತು. ಅಲ್ಲಿ ಅದೇ ನಮ್ಮ ಟ್ರೈನ್ ಹೆಸರು. ಅರ್ಥ ಆಯ್ತಾ? ಆಸ್ ಎ ಫಾರಿನರ್ ಆಗಿ ಅಲ್ಲಿ ಏನು ಬರ್ದಿರೋ ಅಂತ ನಿಮ್ಗೆ ಅರ್ಥ ಆಗಿದೆ. ನೀವು ನಾರ್ಮಲ್ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಬಂದ್ವಿ ಟ್ರೈನ್ ಸ್ಟೇಷನ್ ಹತ್ರ. ಇಲ್ಲಿ ನೋಡಿ, ಹಿಂದೆ ನೋಡ್ತಿದ್ರೆ ಇದೇ ಟ್ರೈನು. ಇಲ್ಲೂ ಸ್ಲೀಪರು, ಹಾಡು ಮೂಡು ಅಂತೆಲ್ಲ ಐತೆ. ಆದರೆ 1st ಕ್ಲಾಸು, 2nd ಕ್ಲಾಸು, ಜನರಲ್ ಇಲ್ಲ. 3rd ಕ್ಲಾಸೇ ಅದೇ ನಮ್ಮ ಜನರಲ್ ಥರನೇ ಇರೋದು. ಹುಡುಗರು ಜರ್ನಿನ ಮೊದಲೇ ಕುತ್ಕೊಂಡು ಮಾಡ್ತಾ ಇದ್ವಿ. ಅದಲ್ಲದೆ ಯಾವ ಸೀಟ್ ಸಿಕ್ಕೈತೆ ಅಂತ ಅವ ಅಕ್ಕ ಯಾಕಪ್ಪ ಈ ಸೀಟ್ ಕೊಡ್ದು ನನಗೆ ಬರೀ ಈ ಸೀಟ್ ಸಿಕ್ಬಿಟ್ಟೈತೆ ನಮಗೆ. ಏನು ಅಟ್ಲೀಸ್ಟ್ ಇದಾದರೂ ಸಿಕ್ಕಿದ್ರೆ ಎಷ್ಟು ಕನ್ವೀನಿಯೆಂಟ್ ಆಗಿರ್ತಿತ್ತು ಗುರು. ಆರಾಮಾಗಿ ಕುತ್ಕೊಂಡು ಹೋಗ್ಬೋದಿತ್ತು. ಬಟ್ ಆಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಸಿಕ್ಬಿಟ್ಟಿದೆ. ಆಮೇಲೆ ಈ ಟ್ರೈನ್ಗಳು ಕಿಟಕಿ ಹಿಂಗೆ ಗೊತ್ತಾ, ಇಲ್ಲಿ ಇವೇ ಕಿಟಕಿ. ಆರ್ಟಿಫಿಷಿಯಲ್ ಅಂದ್ರೆ ನಂಬೋದ ಬೈ ಈ ಜಾಗನ. You give me 40 bucks. ಜನ ಈ ಚಿಯಾಂಗ್ ರಾಯ್ಗೆ ಬರೋದು ಮೇನ್ ರೀಸನ್ ಅಂದರೆ ಈ ಸ್ಪಾಟ್ ನೋಡೋಕ್ಕೆ. ಇದೇನು ನಾವೇನು ಭೂಮಿ ಮೇಲೆ ಇದ್ದೀವಿ ಅನಿಸ್ತದ ನೋಡಿ. ಹೊಗೆ ಫುಲ್ಲು ಸ್ವರ್ಗ ಇದೆ, ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗೆ ಆಯ್ತದೆ. ಹಂಗೆ ಮಾಡೋರು ಗುರು. ಇದೊಂದು ಕೆಫೆ. ಇಲ್ಲಿ ಬಂದು ಕಾಫಿ ಕುಡಿಬೋದು. ಕಾಫಿ ಕುಡಿಯೋದಾದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ್ಯಕ್ಚುಲಿ ಹಿಂಗೆ ಇರುತ್ತಿದ್ದು. ನೋಡಿ ಹೊಗೆ ಹೆಂಗೆ ಬಿಡ್ತಾರಂತ. ಎಲ್ಲ ಇದನ್ನ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿರೋದು.
ಕಾಫಿ ಟೀ ಲವರ್ಸ್ಗಳಿಗೆ ಈ ಜಾಗದಲ್ಲಿ ಬಂದು ಕಾಫಿ ಟೀ ಕುಡಿಯೋದಕ್ಕಿಂತ ಬೇರೆ ಸ್ವರ್ಗ ಇನ್ನೆಲ್ಲಿದೆ ಗುರು. ಅಂದರೆ ಟೈಮಿಂಗ್ಸ್ ಇದೆ, ಆದರೆ ಮೇಯ್ನು ಅಲ್ಟಿಮೇಟ್ ಅಟ್ರಾಕ್ಷನ್ ಯಾವುದು ಗೊತ್ತಾ ಇಲ್ಲಿ? ಬಂದೆ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಅಂದರೆ ನಂಬ್ತೀರಾ? ನನ್ನ ಹಿಂದೆ ಏನಿದೆ ಅದು? ಎಸ್, ನಂಬಲೇಬೇಕು. ಸಿಕ್ಕಾಬಟ್ಟೆ ಜನಗಳು ಗುರು. ಮುಂಚೆಯಿಂದನೂ ಜಾಗ ಫ್ರೀನೇ ಇಲ್ಲ, ಅದಕ್ಕೆ ಹೇಳೋದಿಲ್ಲ ಬೆಳಗ್ಗೆ 7 ಗಂಟೆಗೆ ಬನ್ನಿ ಅಂತ. ಆದರೂ ಪ್ರಾಬ್ಲಮ್ ಇಲ್ಲ. ಸ್ವರ್ಗನೇ ಇದು. ಇಷ್ಟು ಸಕ್ಕದಾಗಿ ಮಾಡೋರು ಈ ಜಾಗನ. ಮೇಲೆಲ್ಲ ನೀರು ಬೀಳ್ತಿರುತ್ತೆ. ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ, ಪ್ಯೂರ್ ರಿಯಲ್ ಏನೋ ಅನಿಸ್ತದೆ. ಆ್ಯಕ್ಚುಲಿ ಹೊಗೆನ ಹೆಂಗೆ ಮಾಡ್ತಾರೆ ಗೊತ್ತಾ? ನೀರಲ್ಲೇ ಹೊಗೆ ಕ್ರಿಯೇಟ್ ಮಾಡ್ತಿರೋದು. ಬಂದು ಇಲ್ಲೇನಾದ್ರು ತಿನ್ಬೇಕಂದ್ರೆ ಏನು ಬೇಕಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಆದರೆ ನಮ್ಮ ಟಿಕೆಟ್ಗೆ ಸರ್ಟನ್ ಥಿಂಗ್ಸ್ ಫ್ರೀಯಾಗಿ ಸಿಗುತ್ತೆ. ನಾವು ಫ್ರೀಯಾಗಿ ಸಿಗೋದು ಎತ್ಕೊಳ್ಳೋಣ ಸಾಕು. ಸುಮ್ಮನೆ ಒಂದು ಪೇಸ್ಟ್ರಿ ಕೇಕು ಆ್ಯಕ್ಚುಲಿ 119 ಬಾಟ್, ಅಂದರೆ ಹತ್ತತ್ರ ಒಂದು 290ರಿಂದ 300 ರೂಪಾಯಿ. 40 ರೂಪಾಯಿಗೆ ಸಿಗೋದು 300 ರೂಪಾಯಿ ಕೊಡ್ಬೇಕಾ? ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಐತೆ 60 ಬಾತು, ಅಂದರೆ ಹತ್ತತ್ರ ಒಂದು 150 ರೂಪಾಯಿಂದ 180 ರೂಪಾಯಿ ಬೀಳುತ್ತೆ. ಬಂದರೆ ಅದಕ್ಕೆ ಕೊಕೊನೆಟ್ಟಿಂದ ಮಾಡಿರೋದು ಏನೋ ಒಂದು ಸ್ವೀಟ್ ಕೊಡ್ತಾರೆ. ಸಾರಿ, ಎಂತ ಅಂತೆ ಅಂದ್ಕೊಂಡು ನಾನು. ಸೊ ಕೊಕೊನೆಟ್ಟಿಂದ ಮಾಡಿರೋ ಸ್ವೀಟ್ ಕೊಡ್ತಾರೆ. ಈ ಸ್ವೀಟ್ನ ನಾವು ಅಲ್ಲಿ ಹೋಗಿ ತಿನ್ಬೋದು. ಆ್ಯಕ್ಚುಲಿ ಕ್ರೀಮ್ ಕೇಕ್ ಇದು, ಸ್ವೀಟ್ ಅಲ್ಲ, ಆದರೆ ಕೊಕೊನೆಟ್ ಕೇಕು.